Hi students, welcome to Patalkal English Academy and Banishankar English Academy. ಇವಾಗ 2025-26ನಲ್ಲಿ ಕ್ವಶನ್ ಬ್ಯಾಂಕ್ ಬಿಟ್ಟರು. ಒಂದು ವಾರ ಆಗಿರಬೇಕು. ಈ ಕ್ವಶನ್ ಬ್ಯಾಂಕ್ನಲ್ಲಿರುವ 1 ಮಾರ್ಕ್ ಕ್ವಶನ್ಸ್ಗಳನ್ನು ಈಗಾಗಲೇ ತಮಗೆ ಎಲ್ಲ ಟಾಪಿಕ್ ಮೇಲೆ 14 ಟಾಪಿಕ್ ಮೇಲೆ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ ವಿದ್ಯಾರ್ಥಿಗಳೇ. ಇವಾಗ 2 ಮಾರ್ಕ್ ಕ್ವಶನ್ಸ್ಗಳನ್ನು ಸ್ಟಾರ್ಟ್ ಮಾಡ್ತೀನಿ. ಇದನ್ನೆಲ್ಲ 14 ಯೂನಿಟ್ಗಳನ್ನು ಮುಗಿಸ್ಕೊಂಡು 3 ಮಾರ್ಕ್ಸ್ ಕ್ವಶನ್ಸ್ಗಳು, ಅವನ್ನೆಲ್ಲ 14 ಯೂನಿಟ್ ಮುಗಿಸ್ಕೊಂಡು 4 ಮಾರ್ಕ್ ಕ್ವಶನ್ಸ್ಗಳನ್ನು ಆನ್ಸರ್ ಬಿಡಿಸ್ಕೊಡ್ತೀವಿ. ಬನ್ನಿ ವಿದ್ಯಾರ್ಥಿಗಳೇ, 2 ಮಾರ್ಕ್ ಕ್ವಶನ್ಸ್ಗಳನ್ನು ನೋಡೋಣ. ಕ್ವಶನ್ ನಂಬರ್ 1 ಏನೈತಲ್ರಿ, ರೋಮಿಯೋ ಜೂಲಿಯಟ್ದಿಂದ ಹೋಗೋಣ. ಫಸ್ಟ್ ಕ್ವಶನ್ ಬ್ಯಾಂಕ್ನಲ್ಲಿ ಕೊಟ್ಟಿರುವಂಥ ಕ್ವಶನ್ಸ್ಗಳು ಮಾತ್ರ ಇವು. ನಂಬರ್ 1, ಮೆನ್ಷನ್ ಎನಿ 2 ಇಮೇಜಸ್ ಟು ವಿಚ್ ರೋಮಿಯೋ ಕಂಪೇರ್ಸ್ ಜೂಲಿಯಟ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್. ರೋಮಿಯೋ ಜೂಲಿಯಟನ್ನು ಕಂಪೇರ್ ಮಾಡಲಿಕ್ಕೆ ಭಾಳ ಇಮೇಜಸ್ ಯೂಸ್ ಮಾಡ್ಯಾರ. ಯಾವುದಾದ್ರೂ 2 ಇಮೇಜ್ಗಳನ್ನು ಬರೀರಿ ಅಂತ ಹೇಳಿ ಬರ್ದೇನೆ. 2 ಇಮೇಜ್. ಎ ರಿಚ್ ಜುವೆಲ್ ಇನ್ ಆನ್ ಇಥಿಯೋಪ್ಸ್ ಇಯರ್. ಸೆಕೆಂಡ್, ಎ ಸ್ನೋವಿ ಡವ್ ಟ್ರೂಪಿಂಗ್ ಅಮಂಗ್ ಕ್ರೌಸ್ ಅಂತ ಐತಲ್ಲ, ಅದು 2 ಇಮೇಜ್ ಕೊಡಂದ್ರೆ 2 ಇಮೇಜ್ ಕೊಟ್ಟಿರಿ. ನಂಬರ್ 2, ಮೆನ್ಷನ್ ಎನಿ 2 ಎಕ್ಸ್ಪ್ರೆಷನ್ಸ್ ದಟ್ ಜೂಲಿಯಟ್ ಯೂಸಸ್ ಟು ಗ್ಲೋರಿಫೈ ರೋಮಿಯೋಸ್ ಚಾರ್ಮ್. ರಿವರ್ಸ್. ಇಲ್ಲಿ ರೋಮಿಯೋ ಏನು ಹೇಳ್ತಾನ ಜೂಲಿಯಟ್ ಬಗ್ಗೆ 2 ಇಮೇಜ್ ಕೊಡಂತಾರೆ. ಇಲ್ಲಿ 2 ಇಮೇಜ್ ಅಥವಾ ಎಕ್ಸ್ಪ್ರೆಷನ್, ಆದರೆ ಜೂಲಿಯಟ್ ಯೂಸ್ ಮಾಡ್ತಾಳ ರೋಮಿಯೋನ್ ಬಗ್ಗೆ, ಆ ಎಕ್ಸ್ಪ್ರೆಷನ್ಗಳನ್ನ ಹೇಳಿ ಅಂತ ಹೇಳಿ. ಮೆನ್ಷನ್ ಎನಿ 2 ಎಕ್ಸ್ಪ್ರೆಷನ್ಸ್ ದಟ್ ಜೂಲಿಯಟ್ ಯೂಸಸ್ ಟು ಗ್ಲೋರಿಫೈ ರೋಮಿಯೋಸ್ ಚಾರ್ಮ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಪೋಯಮ್. ಆನ್ಸರ್, as the day in night he could lie upon the wings of night, he was like a new snow on a raven's back. 3 ಇದಾವೆ, 3 ಕೊಟ್ಬಿಟ್ಟೇನೆ. ವಿದ್ಯಾರ್ಥಿಗಳೇ, ತಮಗೆ ಯಾವುದು 2 ನೆನಪು ಉಳಿತದ, ಈಜಿ ಅನಿಸ್ತದ ಬರಲಿಕ್ಕೆ, ಯು ಕ್ಯಾನ್ ರೈಟ್ ಎನಿ 2 ಆಫ್ ದೀಸ್ 3. Number 3, question number 3, who are compared to a snowy dove and crows respectively in Romeo and Juliet. Respectively ಅಂದರೆ ಕ್ರಮವಾಗಿ. ಸ್ನೋವಿ ಡವ್ ಯಾರು ಮೊದಲು ಬರೀರಿ, ಕ್ರೌಸ್ ಯಾರು ನಂತರ ಬರೀರಿ. ಆನ್ಸರ್, ಜೂಲಿಯಟ್ ಈಸ್ ಕಂಪೇರ್ಡ್ ಟು ಸ್ನೋವಿ ಡವ್. ಹೌದು. ಮತ್ತೆ ಕ್ರೌಸ್ ಅಂದರೆ ಯಾರು ಅಂದರೆ ಜೂಲಿಯಟ್ಸ್ ಫೆಲೋ ಡ್ಯಾನ್ಸರ್ಸ್. ಅದೊಂದೇನು ಪಾರ್ಟಿ ಹಾಲ್ ನಡೆದಿತ್ತಲ್ಲ, ಅಲ್ಲೇನು ಡ್ಯಾನ್ಸ್ ನಡೆದಿತ್ತಲ್ಲ, ಡ್ಯಾನ್ಸ್ ಫ್ಲೋರ್ ಮೇಲೆ ರೋಮಿಯೋ ಒಳಗೆ ಎಂಟರ್ ಆದಾಗ ರೋಸ್ಲಿನ್ ನೋಡ್ಬೇಕಂತ ಹೋಗಿರ್ತಾರೆ. ಆ ಡ್ಯಾನ್ಸ್ ಫ್ಲೋರ್ ಮೇಲೆ ಡ್ಯಾನ್ಸ್ ಮಾಡ್ತಿದ್ರು. ಜೂಲಿಯಟ್ ಅದರೊಳಗಿದ್ಲು. ಜೂಲಿಯಟ್ ಹೆಂಗೆ ಕಾಣ್ತಿದ್ಲು ಅಂದರೆ ಲೈಕ್ ಎ ಸ್ನೋವಿ ಡವ್. ಉಳ್ಕಾದವ್ರು ಹೆಂಗೆ ಕಾಣಿಸ್ತಿದ್ರು ಆಕೆ ಜೊತೆ ಡ್ಯಾನ್ಸ್ ಮಾಡೋರು? ಅವರೆಲ್ಲ ಕ್ರೌಸ್, ಇವರೆಲ್ಲ ಕಾಗೆಗಳು. ಅವಳು ಮಾತ್ರ ಪಾರಿವಾಳ, ಬಿಳಿ ಪಾರಿವಾಳ. ಓಕೆ. ನಂಬರ್ 4, ಮೆನ್ಷನ್ ಎನಿ 2 ಕ್ವಾಲಿಟೀಸ್ ಆಫ್ ನೈಟ್ ಅಕಾರ್ಡಿಂಗ್ ಟು ಜೂಲಿಯಟ್. ಕಮ್ ನೈಟ್, ಕಮ್ ರೋಮಿಯೋ ಅಂತ ತಿಳ್ಕೊಂಡು ಹೇಳ್ತಿರ್ಬೇಕಾದ್ರೆ ಈ ನೈಟನ್ನು ವರ್ಣಿಸ್ಲಿಕ್ಕೆ 3 ಎಕ್ಸ್ಪ್ರೆಷನ್ಸ್ಗಳನ್ನ ಯೂಸ್ ಮಾಡ್ತಾರೆ. ಆ
ಆ ಮೂರು ಎಕ್ಸ್ಪ್ರೆಷನ್ಸ್ ಇವ್ರು ಕೇಳ್ತಾರ ಎನಿ ಟು ಅಂತ ಹೇಳಿ ನಾ ಬರ್ತೀನಿ ಆನ್ಸರ್. ಇಟ್ ಈಸ್ ಜೆಂಟಲ್, ಮೂರು ಬರಿತೀನಿ ನೋಡ್ರಿ. ಇಟ್ ಈಸ್ ಜೆಂಟಲ್, ಲವ್ವಿಂಗ್ ಆ್ಯಂಡ್ ಬ್ಲ್ಯಾಕ್ ಬ್ರೌಡ್. ಎರಡುಗಳನ್ನು ಕೂಡಿ ಒಂದು ಮಾಡೀನಿ, ಒಂದನ್ನು ಕೂಡಿಸಿ ಒಂದು ಮಾಡೀನಿ. ನೀವು ಬೇಕಂದ್ರೆ ಇದನ್ನ ಎರಡು ಮಾಡಿ ಬರಿಬೋದ್ರಿ. ಇಟ್ ಈಸ್ ಜೆಂಟಲ್, ಇಟ್ ಈಸ್ ಲವ್ವಿಂಗ್ ಹಿಂಗೆ ಬರಿಬೋದು. ಆ್ಯಂಡ್ ಇಟ್ ಈಸ್ ಬ್ಲ್ಯಾಕ್ ಬ್ರೌಡ್. ಎನಿ ಟು ಅಂತಾರ, ಯಾವುದಾದ್ರೂ ಟು ಬರೀರಿ. ನಂಬರ್ 5. What does the entire world start doing and stop doing? According to Juliet, if Romeo becomes stars, ಒಂದು ಸ್ವಲ್ಪ ರೆಡ್ ಮಾಡಬೇಕಾಗಿತ್ತು, ಉಳ್ಕೊಂಡ್ಬಿಟ್ಟಿದ್ದಾರೆ ಇದು. ಎಸ್, ರೋಮಿಯೋ ಏನಾದರೂ ರೋಮಿಯೋ ಏನಾದರೂ ಕಟ್ ಇಂಟು ಲಿಟಲ್ ಸ್ಟಾರ್ಸ್ ಆದಮೇಲೆ ಜನ ಏನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವಾಟ್ ಡಸ್ ದ ಎಂಟೈರ್ ವರ್ಲ್ಡ್ ಅಂದರೆ ಜಗತ್ತು, ಜನ ಏನನ್ನ ಸ್ಟಾರ್ಟ್ ಮಾಡ್ತಾರ, ಏನನ್ನ ಸ್ಟಾಪ್ ಮಾಡ್ತಾರ. ದ ಎಂಟೈರ್ ವರ್ಲ್ಡ್ ವುಡ್ ಸ್ಟಾರ್ಟ್, ಆನ್ಸರ್ಸ್ ಅಂತ ಬರಿಬೇಕಾಗಿತ್ತು, ಮರ್ತೇನೆ ನಾನು. ದ ಎಂಟೈರ್ ವರ್ಲ್ಡ್ ವುಡ್ ಸ್ಟಾರ್ಟ್ ಟು ಫಾಲ್ ಇನ್ ಲವ್ ವಿತ್ ನೈಟ್. ಸ್ಟಾರ್ಟ್ ಮಾಡೋದಿದು. ದ ಎಂಟೈರ್ ವರ್ಲ್ಡ್ ವುಡ್ ಸ್ಟಾಪ್ to pay worship to the garish sun. Yes. Number 6. What are the two things that Romeo intends to do after the measure was done? Measure ಅಂದ್ರೆ ಡ್ಯಾನ್ಸ್. ಜೂಲಿಯೆಟ್ನ ಡ್ಯಾನ್ಸ್ ಮುಗಿದ ಮೇಲೆ ರೋಮಿಯೋ ಒಂದೆರಡು ಮಾಡ್ಬೇಕೇನೋ ಅಂತ ವಿಚಾರ ಮಾಡ್ಕೊತಾನ. ಇಂಟೆಂಟ್ ಅಂದ್ರೆ ವಿಶ್, ಡಿಸೈರ್ಸ್, ಏನು ಮಾಡಬೇಕು, ಅವಳಿಗೆ ಡ್ಯಾನ್ಸ್ ಮುಗಿಲಿ, ಒಂದೆರಡು ಕೆಲಸ ಮಾಡ್ತೀನಿ ಅಂತ ಅನ್ಕೋತಾನ. ಎರಡು ಯಾವುವು ಹೇಳು ಅಂತ ಹೇಳಿ ಕ್ವಶನ್. ಹಿ ವಾಂಟೆಡ್ ಟು ವಾಚ್ ಜೂಲಿಯಟ್ಸ್ ಪ್ಲೇಸ್ ಆಫ್ ಸ್ಟ್ಯಾಂಡ್. ಜೂಲಿಯಟ್ ನಿಂತ ಸ್ಥಳನ ಅಂದ್ರೆ ಪ್ಲೇಸ್ ಆಫ್ ಸ್ಟ್ಯಾಂಡ್, ಡ್ಯಾನ್ಸ್ ಮುಗಿದ ಮೇಲೆ ನಿಂದಿರ್ತಲ್ಲ, ಪ್ಲೇಸ್ ಆಫ್ ಸ್ಟ್ಯಾಂಡ್, ಅದನ್ನು ಸ್ವಲ್ಪ ವಾಚ್ ಮಾಡಬೇಕು, ಆಕೆನ ನಿಂತ್ಕೊಂಡು ನೋಡಬೇಕು ಅಂತ ಅನಿಸ್ತದ. ಇದನ್ನೊಂದು ಮಾಡ್ಬೇಕಂತಾನ. ನೆಕ್ಸ್ಟ್, ಹಿ ವಾಂಟೆಡ್ ಟು ಟಚ್ ಜೂಲಿಯಟ್ಸ್ ಹ್ಯಾಂಡ್ ಆ್ಯಂಡ್ ಮೇಕ್ ಹೀಸ್ ಓನ್ ರಫ್ ಹ್ಯಾಂಡ್ ಬ್ಲೆಸ್ಡ್. ಏನು ಮಾಡ್ಬೇಕಂತಂದ್ರೆ ಜೂಲಿಯಟ್ನ ಹ್ಯಾಂಡನ್ನು ಹೋಗಿ ಹಿಡಿಬೇಕು, ಟಚ್ ಮಾಡಬೇಕು. ಮಾಡಿಬಿಟ್ಟು ನನ್ನ ರಫ್ ಹ್ಯಾಂಡನ್ನು ಬ್ಲೆಸ್ ಮಾಡ್ಕೋಬೇಕು. ಈಗ ಮಹಾನ್ ವ್ಯಕ್ತಿಗಳ ದರ್ಶನದಿಂದ, ಸ್ಪರ್ಶದಿಂದ ಪವಿತ್ರರಾಗ್ತೀವಿ ಅಂತಂತೀವಲ್ಲ, ಆ ತರಹ ಇವ ರೋಮಿಯೋ ಏನು ಅನ್ಕೋತಾನೋ, ಜೂಲಿಯಟ್ನ ಹ್ಯಾಂಡನ್ನು ನನ್ನ ಹ್ಯಾಂಡದಿಂದ ಮುಟ್ಟಿ ನನ್ನ ರಫ್ ಹ್ಯಾಂಡನ್ನು ಬ್ಲೆಸ್ ಮಾಡ್ಕೋಬೇಕು ಅಂತ ಅನ್ಕೋತಾನೆ. ಎಸ್, ದೀಸ್ ಆರ್ ದ ಟೂ ಥಿಂಗ್ಸ್ Romeo intended to do after the dance was over. 7th question. Who would fall in love with the night and what would they stop worshipping? ಇದು ಬಂದಿದೆ ಎಂದಲ್ಲ. ಯಾರು ನೈಟ್ ಜೊತೆಗೆ ಲವ್ನಲ್ಲಿ ಬೀಳ್ತಾರ ಅಂತ ಕೇಳಿದ್ರೆ, ಆಲ್ ದ ವರ್ಲ್ಡ್, ದ ಹೋಲ್ ವರ್ಲ್ಡ್ would fall in love with the night. ವಾಟ್ ಡು ದೇ ಸ್ಟಾಪ್ ಟು ಡೂ ಅಂತ ಕೇಳ್ತಾರೆ. ವಾಟ್ ಡು ದೇ ಸ್ಟಾಪ್ ಟು ವರ್ಷಿಪಿಂಗ್ ಅಂತೇಳಿ, ದೇ ವುಡ್ ಸ್ಟಾಪ್ ವರ್ಷಿಪಿಂಗ್ ದ ಗ್ಯಾರಿಶ್ ಸನ್. 8th question. Mention any two expressions that Juliet uses to glorify Romeo's charm in Romeo and Juliet. ಬಂದಿದೆ, ಇದು ಹಿಂದೆ ಬಂದಿದೆ ಕ್ವಶನ್, ಬಿಡಿಸಿನಲ್ಲಿ ಈಗ ಬಿಡಿಸಿನ ಮತ್ತೆ ರಿಪೀಟ್ ಆಗಿದೆ. ಬಿಡಿಸಿ ನಾನೇನು ಮಾಡಲಿ ಹೇಳ್ರಿ. ಯಾಸ್ ದ ಡೇ ಇನ್ ನೈಟ್ ಹಿ ಕುಡ್ ಲೈ ಅಪಾನ್ ದ ವಿಂಗ್ಸ್ ಆಫ್ ನೈಟ್, ಹಿ ವಾಸ್ ಲೈಕ್ ಎ ಸ್ನೋ ವಿಡೋ ಆನ್ ಎ ರಾವನ್ಸ್ ಬ್ಯಾಕ್. ಓಕೆ. 9th question. ನೇಮ್ ಎನಿ ಟೂ ಬರ್ಡ್ಸ್ ಮೆನ್ಷನ್ಡ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್. ಇಡೀ ಪೋಯಮ್ದಲ್ಲಿ, ಹೋಲ್ ಪೋಯಮ್ದಲ್ಲಿ 2 ಬರ್ಡ್ಸ್ಗಳನ್ನ ಮೆನ್ಷನ್ ಮಾಡ್ಯಾರ ಶೇಕ್ಸ್ಪಿಯರ್ ಅವರು. ಯಾವ ಬರ್ಡ್ಸ್ಗಳು ಅಂತ ಹೇಳ್ತಾರೆ.
ಡವ್ ಒಂದು ಕ್ರೌ ಅಂದ್ರೆ. ಡವ್ ಎಲ್ಲಿ ಬರ್ತೈತಿ? ವೈಲ್ ಡಿಸ್ಕ್ರೈಬಿಂಗ್ ಜೂಲಿಯಟ್. ಶಿ ವಾಸ್ ಲೈಕ್ ಎ ಸ್ನೋವಿ ಡವ್ ಟ್ರೂಪಿಂಗ್ ವಿತ್ ಕ್ರಾಸ್ ಅಂತ. ಡವ್ ಅಂತ ಬರ್ತಲ್ಲ, ಇದೊಂದು ಬರ್ಡ್, ಕ್ರೋ ಅನ್ನೋದು ಒಂದು ಬರ್ಡ್. ಇಲ್ಲಿ ಡವ್ ಅಂದ್ರೆ ಜೂಲಿಯಟ್, ಕ್ರಾಸ್ ಅಂದ್ರೆ ಹರ್ ಫೆಲೋ ಡ್ಯಾನ್ಸರ್ಸ್. 10th question. Name any two bright images Shakespeare uses to describe Juliet's beauty. ಜೂಲಿಯಟ್ನ ಬ್ಯೂಟಿ ಡಿಸ್ಕ್ರೈಬ್ ಮಾಡುವಾಗ ಶೇಕ್ಸ್ಪಿಯರ್ ಅವರು ರೈಟರು ಎರಡು ಇಮೇಜ್ಗಳನ್ನ ಹೇಳ್ತಾರ. ಆ ಇಮೇಜ್ ಹೆಂಗಂದ್ರೆ ಬ್ರೈಟ್ ಇಮೇಜ್ ಅದಾವು. ಯಾವ ಹುಡುಕಾಡ್ರಿ ಪೋಯಮ್ದಲ್ಲಿ ಅಂತಾರ. ರಿಚ್ ಜುವೆಲ್, ಇದು ಬ್ರೈಟ್ ಇಮೇಜ್ ಅಲ್ಲ, ಮಿಂಚುತ್ತಿರ್ತೈತಿ, ಶೈನಿಂಗ್ ಆಗ್ತಿರ್ತೈತಿ. ಅಲ್ಲೋ ಇವ್ರೇನಂತಾರ ಬ್ರೈಟ್, ಅದು ಬ್ರೈಟ್ ಹೌದು. ರಿಚ್ ಜುವೆಲ್ ಇದೊಂದು ಇಮೇಜ್. ಅದು ಎಲ್ಲಿ? ಇಥಿಯೋಪ್ಸ್ ಇಯರ್. ರಿಚ್ ಜುವೆಲ್ ಅಷ್ಟೇ ತಗೊಳ್ರಿ. ಇಥಿಯೋಪ್ ಅಂದ್ರೆ ಮತ್ತೆ ಇದು ಬ್ಲ್ಯಾಕ್ ಆಗ್ತೈತಿ, ಆಫ್ರಿಕನ್ ಲೇಡಿ. ಇನ್ನೊಂದು ಬ್ರೈಟ್ ಇಮೇಜ್ ಸ್ನೋವಿ ಡವ್. ಮತ್ತಿದು ಟ್ರೂಪಿಂಗ್ ವಿತ್ ಕ್ರೋಸ್, ಇದು ಡಾರ್ಕ್ ಆಗ್ತೈತಿ, ಮತ್ತೆ ಬ್ಲ್ಯಾಕ್ ಆಗ್ತೈತಿ. ನೆಕ್ಸ್ಟ್ ಕ್ವಶನ್ ಅದೇ ಇದು ನೋಡ್ರಿ. Mention any two dark images Shakespeare uses in Romeo and Juliet. ಡಾರ್ಕ್ ಇಮೇಜಸ್ ಅಂದರೆ ಬ್ಲ್ಯಾಕ್ ಬ್ರೌಡ್ ನೈಟ್, ಇದೊಂದು ಡಾರ್ಕ್. ರಾವಣ, ಇದು ಒಂದು ಡಾರ್ಕ್. ಒಂದು ಬರ್ಡ್ ಐತಲ್ಲ, ಈ ಕುಡ್ ಲೈ ಅಪಾನ್ ದ ವಿಂಗ್ಸ್ ಆಫ್ ನೈಟ್. ಏನದ, ಹಿ ವಾಸ್ ಲೈಕ್ ಎ ರೋಮಿಯೋವನ್ನು ವರ್ಣಿಸುವಾಗ ಬರ್ತೈತಿ. ಹಿ ವಾಸ್ ಲೈಕ್ ಎ ನ್ಯೂ ಸ್ನೋ ಆನ್ ಎ ರಾವನ್ಸ್ ಬ್ಯಾಕ್ ಅಂತ ಐತಲ್ಲ. ರಾವಣ ಅಂದ್ರೆ ಕ್ರೋ ಲೈಕ್ ಬರ್ಡ್. ಇದು ರಾವಣ ಅಂದ್ರೆ ಕ್ರೋ ರೀ, ಕ್ರೋ ಲೈಕ್ ಬರ್ಡ್. ಅದೇ ಜಾತಿ ಇನ್ನೊಂದು ಪಕ್ಷಿ ಕ್ರಾಸ್. ಇವೆಲ್ಲ ಬ್ಲ್ಯಾಕ್. ಇಲ್ಲೊಂದು ಐತಲ್ಲ ಇಥಿಯೋಪ್ಸ್ ಇಯರ್, ಇದನ್ನೊಂದು ಬರೆದಿದ್ದು ನಡೀತೈತಿ. ಬಟ್ ಎನಿ ಟು ಅಂದಲ್ಲ, ಒಂದು 3 ಅಷ್ಟು ಬರೆದೆ ನಾನು. 12th. When would Romeo watch Juliet's place of stand, and how would his rude hand be blessed? ಅಂದ್ರೆ ಏನ್ರಿ, ರೋಮಿಯೋ ಯಾವಾಗ ಜೂಲಿಯೆಟ್ಟನ್ನು ಪ್ಲೇಸ್ ಆಫ್ ಸ್ಟ್ಯಾಂಡನ್ನು ನೋಡ್ಬೇಕಂತ, ಯಾವಾಗ ಮತ್ತೇನೋ ತನ್ನ ಕೈಗಳನ್ನು, ಅವಳ ಕೈಗಳನ್ನು ಏನೋ ರೂಡ್ ಹ್ಯಾಂಡ್ ಬ್ಲೆಸ್ ಹ್ಯಾಂಡ್ ಮಾಡ್ಕೋಬೇಕಂತನಲ್ಲ, ಅದು ಹೇಗೆ ಮಾಡ್ಕೋಬೇಕಂತನ ಅಂತೇಳಿ. ಫಸ್ಟ್ ಈ ಕ್ವಶನ್ಗೆ ಆನ್ಸರ್. ರೋಮಿಯೋ ವುಡ್ ವಾಚ್ ಜೂಲಿಯೆಟ್ ಯಾವಾಗ? ಆಫ್ಟರ್ ಡ್ಯಾನ್ಸ್ ವಾಸ್ ಓವರ್, ಮೆಜರ್ ವಾಸ್ ಡನ್ ಅಂತ ಪೋಯಮ್ದಲ್ಲಿ. ಮೀನ್ಸ್ ಡ್ಯಾನ್ಸ್ ವಾಸ್ ಓವರ್, ಮುಗಿಲಿ ಡ್ಯಾನ್ಸ್, ಅವಳ ನಿಂತ ಜಾಗನ ನಿಂತ್ಕೊಂಡು ಇಲ್ಲೇ ನೋಡ್ತೀನಿ ನಾನು ಅಂತ. 1. ನಂಬರ್ 2 ಏನದಲ್ಲ, ತನ್ನ ಕೈಗಳನ್ನು ಹೆಂಗೆ ಬ್ಲೆಸ್ ಮಾಡ್ಕೋಬೇಕಂತ ಅಂತಂದರೆ, ಈಸ್ ರೂಡ್ ಹ್ಯಾಂಡ್ ವುಡ್ ಬಿ ಬ್ಲೆಸ್ಡ್. ಯಾವಾಗ? ಹೇಗೆ? ಹೌದಲ್ಲ, ಬೈ ಟಚಿಂಗ್ ಜೂಲಿಯಟ್ಸ್ ಹ್ಯಾಂಡ್. ಹಿಂಗಾರ ಅನ್ರಿ, ಬೈ ಟಚಿಂಗ್ ಜೂಲಿಯಟ್ಸ್ ಹ್ಯಾಂಡ್. ಯಾಕಂದ್ರೆ ವೆನ್ ಇಟ್ ಟಚ್ಡ್ ಜೂಲಿಯಟ್ಸ್ ಹ್ಯಾಂಡ್, ಹಿಂಗಾರ ಅನ್ರಿ. ಬೈ ಟಚಿಂಗ್ ಟು ಜೂಲಿಯಟ್ಸ್ ಹ್ಯಾಂಡ್ ಅಂದ್ರಲ್ಲ, ಕರೆಕ್ಟ್ ಆಗ್ತದೆ. ನಿಮಗೆ ಹೆಂಗೆ ಅನುಕೂಲ ಆಗ್ತದೆ. ನಾ ಬರೆಯುವಾಗ ಹಿಂಗೆ ಹೊಡೆದೈತಿ ಬರ್ದೇನೆ, ಹೇಳುವಾಗ ಹಿಂಗೆ ಹೊಳಿಲಿಕ್ಕೈತಿ ಹೇಳ್ತೇನೆ. ಒಂದೇ ಮೀನಿಂಗ್ ರೀ. 2 ರೀತಿ ಆದರೂ ಮೀನಿಂಗು ಒಂದೇ ಇರ್ತದೆ. ಯಾವುದಾದ್ರೂ ನಿಮಗೆ ಈಸಿ ಆಗ್ತದೆ ಅದು ಹೇಳ್ಬೋದು. ಸರಿನಾ? ಬನ್ನಿ 14th ಕ್ವಶನ್ನು. ಹೂ ವುಡ್ ಮೇಕ್ ದ ಫೇಸ್ ಆಫ್ ಹೆವನ್ ಫೈನ್, ಸೋ ಫೈನ್, ಆ್ಯಂಡ್ ಹೌ ವುಡ್ ಇಟ್ ಆಕರ್? ಇದು ಹೇಗೆ ನಡೀತೈತಿ? ಆಕಾಶ ಎಲ್ಲ ಹೆಂಗೆ ಸೋ ಫೈನ್ ಆಗ್ತೈತಿ. ಫೇಸ್ ಆಫ್ ಹೆವನ್ ಅಂದ್ರೆ ದ ಸ್ಕೈ. ಹೇಗೆ ನಡೀತಿ ಅಕಾರ್ಡಿಂಗ್ ಟು ಜೂಲಿಯಟ್ ಇನ್ ರೋಮಿಯೋ ಅಂಡ್ ಜೂಲಿಯಟ್ ಪೋಯಮ್. ಜೂಲಿಯಟ್ ಅನ್ಕೋತಾಳ ಹಿಂಗೆ ಆಗ್ತೈತಿ ಅಂತ, ಅದನ್ನು ನಾವು ಹೇಳ್ಬೇಕು. ಈಗ ಏನು ಅನ್ಕೋತಾಳ? ರೋಮಿಯೋ ವುಡ್ ಮೇಕ್ ದ ಫೇಸ್ ಆಫ್ ಹೆವನ್ ಸೋ ಫೈನ್. ರೋಮಿಯೋ ಫೇಸ್ ಆಫ್ ಹೆವನ್ನ ಸೋ ಫೈನ್ ಹಾಕಿ ಮಾಡ್ತಾನೆ. ಯಾರು ಅಂತ ಕೇಳಾರಲ್ಲ, ಫಸ್ಟ್ ಆ ಕ್ವಶನ್ಗೆ ಆನ್ಸರ್. ಸೆಕೆಂಡ್ ಕ್ವಶನ್, ಇದೆಲ್ಲ ಹೇಗೆ ನಡೀತೈತೆ ಹಾಗಾದ್ರೆ? ಹೌ ಕುಡ್ ರೋಮಿಯೋ ಮೇಕ್ ದ ಫೇಸ್ ಆಫ್ ಹೆವನ್ ಸೋ ಫೈನ್ ಅಂತ ಅನ್ನೋದಕ್ಕೆ ಎರಡನೇದು ಆನ್ಸರ್. ಶಿ ಇಮ್ಯಾಜಿನ್ಸ್, ಶಿ ಅಂದರೆ ಜೂಲಿಯಟ್ ಕಲ್ಪಿಸ್ಕೊತಾಳೆ ದಟ್ ಆಫ್ಟರ್ ಹರ್ ಡೆತ್, ನನಗೇನಾದರೂ ಸಾವು ಬಂದರೆ, ನನ್ನ ಸಾವಿನ ನಂತರ ನೈಟಿಗೆ ರಿಕ್ವೆಸ್ಟ್ ಮಾಡ್ಕೊಂತ, ಟೇಕ್ ಹಿಮ್ ಆ್ಯಂಡ್ ಕಟ್ ಹಿಮ್ ಇಂಟು ಲಿಟಲ್ ಸ್ಟಾರ್ಸ್ ಆ್ಯಂಡ್ ಹಿ ವಿಲ್ ಮೇಕ್ ದ ಫೇಸ್ ಆಫ್ ಹೆವನ್ ಸೋ ಬ್ಯೂಟಿಫುಲ್. ಈಗ ಸ್ಕೈನಲ್ಲಿ ಸ್ಟಾರ್ಸ್ಗಳಿಲ್ಲ, ಅದಕ್ಕೆ ಕತ್ತಲು ಕಾಣಿಸ್ತದೆ.
ನನ್ನ ರೋಮಿಯೋನ ನನ್ನ ಮರಣಾನಂತರ ಅವನ್ನ ಕಟ್ ಮಾಡು, ಅವ ಸ್ಟಾರ್ಸ್ ಆಗ್ತಾನೆ. ಸ್ಟಾರ್ಸ್ ಆಗಿ ಆಕಾಶದಲ್ಲಿ ಹೋಗಿ ಆಕಾಶವನ್ನು ಸುಂದರವನ್ನಾಗಿ ಮಾಡ್ತಾನೆ. ಸ್ಟಾರ್ಗಳು ಆಕಾಶದಲ್ಲಿ ಹೋಗಿ ಅಲ್ಲಿ ಇರೋದ್ರ ಮುಖಾಂತರ ಅವಾಗ ಏನಾಗ್ತೈತಿ, ದ ಸ್ಕೈ ಬ್ಯೂಟಿಫುಲ್ ಆಗಿ ಕಾಣಕ್ಕೆ ಚಲೋ ಮಾಡ್ತೈತಿ. ಒಂಥರ ಬತ್ಲೆ ಗಿಡ ಇದ್ದಂಗೆ ಆಕಾಶ, ನಕ್ಷತ್ರ ಇಲ್ಲದ್ದು ಗಿಡದ ಮೇಲೆ ಹೂವು ಹಣ್ಣು ಎಲ್ಲ ಸೇರ್ಕೊಂಡ್ರೆ ಸುಂದರವಾಗಿ ಕಾಣಿಸ್ತೈತಲ್ಲ, ಅದೇ ಥರ ಕತ್ತಲ ಆಕಾಶ. ರೋಮಿಯೋ ಜೂಲಿಯೆಟ್ನ ಮರಣಾನಂತರ ಕತ್ತರಿಸಲ್ಪಟ್ಟು ನಕ್ಷತ್ರಗಳಾಗಿ ಆ ನಕ್ಷತ್ರಗಳು ಆಕಾಶದಲ್ಲಿ ಸೇರಿದ್ರೆ ಆವಾಗ ನಕ್ಷತ್ರ ಇಲ್ಲದ ಆಕಾಶ ಈಗ ನಕ್ಷತ್ರಗಳು ಒಣಗೊಂಡ ನಂತರ ಸುಂದರವಾಗಿ ಕಾಣಕ್ಕೆ ಚಾಲು ಮಾಡ್ತದೆ. ಆ ಮಾತಿನ ಅರ್ಥ ಇಲ್ಲಿ. ಓಕೆ, ಥ್ಯಾಂಕ್ ಯು ವಿದ್ಯಾರ್ಥಿಗಳೇ. ಇದು ಫಸ್ಟ್ ರೋಮಿಯೋ ಜೂಲಿಯೆಟ್ 2 ಮಾರ್ಕ್ ಕ್ವಶನ್ಸ್ಗಳು. 2024-25 ಏನು ಕ್ವಶನ್ ಬ್ಯಾಂಕ್ ಬಿಟ್ಟಾರಲ್ಲ ಅದರಲ್ಲಿ ಬಂದಿರುವಂಥ 2 ಮಾರ್ಕ್ ಕ್ವಶನ್ಸ್ಗಳನ್ನ ಮಾಡಿ ಹಾಕೀನಿ. ಇದು 25-26 ಮೊನ್ನೆ ಒಂದು 2-3 ದಿವಸ 4-5 ದಿವಸದಿಂದ ಕ್ವಶನ್ ಬ್ಯಾಂಕ್ ಬಂತು. ಆ ಕ್ವಶನ್ ಬ್ಯಾಂಕ್ನಿಂದ ಸೆಲೆಕ್ಟ್ ಆಗಿರ್ತಕ್ಕಂಥ 2 ಮಾರ್ಕ್ ಕ್ವಶನ್ಸ್ಗಳನ್ನ ಕಂಪ್ಲೀಟ್ ಮಾಡಿಕೊಡ್ತೀನಿ ನಿಮಗೆ 1 by 1. 2 ಚಾನಲ್ಗಳನ್ನ ವಾಚ್ ಮಾಡಿ ನಂದು. ಒಂದು ಪಟ್ಟದಕಲ್ಲು ಇಂಗ್ಲೀಷ್ ಅಕಾಡೆಮಿ, ಇನ್ನೊಂದು ಬನಶಂಕರಿ ಇಂಗ್ಲೀಷ್ ಅಕಾಡೆಮಿ. ಒಂದೆರಡು ಒಂದು ಚಾನಲ್ದೊಳಗೆ ಒಂದು ಚಾನಲ್ದೊಳಗೆ ಹಿಂಗತ್ತೆ ದಿನ ಆ ಕಡೆ ಈ ಕಡೆ 2 ಕಡೆನೂ ಅಪ್ಲೋಡ್ ಮಾಡ್ತಾ ಹೋಗ್ತಿರ್ತೀನಿ. ಅವೆಲ್ಲ 2 ಚಾನಲ್ಗಳು ನೋಡಿ 14 ಯೂನಿಟ್ಗಳನ್ನ ಕಂಪ್ಲೀಟ್ ಮಾಡ್ಕೊಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.